ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಮನೆಗೆ ಒಂದು ಸ್ಟೋರೇಜ್ ಬಾಕ್ಸ್ನ ನಾನು ಮೆಶೋದಲ್ಲಿ ಆರ್ಡರ್ ಹಾಕಿದ್ದೆ. ಸೊ ಅದು ಯಾವ ಥರ ಬಂದಿದೆ ಅಂತ ಹೇಳಿ ತೋರಿಸ್ತೀನಿ. ಇವತ್ತು ನಮ್ಮ ಮನೆಗೆ ಒಂದು ಪಾರ್ಸೆಲ್ ಬಂದಿತ್ತು ಮೆಶೋಯಿಂದ. ಮೆಟಲ್ ಸ್ಟೋರೇಜ್ ಬಾಕ್ಸ್ನ ಆರ್ಡರ್ ಮಾಡಿದ್ವಿ. ಸೊ ಅದನ್ನು ಓಪನ್ ಮಾಡ್ತಿದ್ದೀನಿ ಇವಾಗ. ಯಾವ ಥರ ಬಂದಿದೆ ಏನಂತ ಹೇಳಿ ನಿಮಗೆಲ್ಲರಿಗೂ ತೋರಿಸ್ಕೊಡ್ತೀನಿ. ಸೊ ಇದನ್ನ ನಾವು ಬಟ್ಟೆ ಎಲ್ಲ ಇಟ್ಕೊಳ್ಳೋಕ್ಕೆಲ್ಲ ರೂಮ್ ಒಳಗಡೆ ಒಂದು ಸ್ಟೋರೇಜ್ ಬೇಕಿತ್ತು ಬಾಕ್ಸು. ಸೊ ಅದನ್ನೇ ಆರ್ಡರ್ ಮಾಡಿಬಿಟ್ಟು ತರಿಸಿದೆ. ಸೊ ಇದು ನೋಡ್ತಾ ಇರ್ಬೋದು ಫ್ಯಾಬ್ರಿಕ್ಕು. ಅದಾದಮೇಲೆ ಮೆಟಲ್ಸ್ ಇದ್ದಾವೆ. ಮೆಟಲ್ಸ್ ಕ್ವಾಲಿಟಿನೂ ಚೆನ್ನಾಗಿದೆ, ನೋಡಿದರೆ ಗೊತ್ತಾಗ್ತಿದೆ. ನೀವು ಕೂಡ ನಿಮ್ಮ ಮನೆಗೆ ಬೇಕಂದರೆ ತರಿಸ್ಬೋದು, ಏನೂ ಅಡ್ಡಿ ಇಲ್ಲ ಮೆಶೋದಲ್ಲಿ. ಇದು ಕಂಟೈನರು, ಕ್ವಾಲಿಟಿ ಗುಡ್, ಚೆನ್ನಾಗಿದೆ. ಸೊ ಇದನ್ನು ನಾನು ನಿಮಗೆ ಇವಾಗ ತೋರಿಸ್ತೀನಿ. ಓಪನ್ ಮಾಡಿ ನೋಡ್ತಿರ್ಬೋದು. ಕ್ವಾಲಿಟಿ ವೈಸ್ ಅಂತೂ ಚೆನ್ನಾಗಿದೆ. ಹೌದು, ತುಂಬ ಗಟ್ಟಿಯಾಗಿದೆ, ಅಷ್ಟೊಂದು ಇಂತೇಳು ಇಲ್ಲ. ಫೈಬರ್ ಥರ ಇದೆ, ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಹೋಲ್ ಕೊಟ್ಟಿದ್ದಾರೆ ಹಾಕೋಕ್ಕೆ, ಪೈಪ್ಸ್ ಎಲ್ಲ ಹಾಕೋಕ್ಕೆಲ್ಲ ಹೋಲ್ಗಳು ಕೊಟ್ಟಿದ್ದಾರೆ ಅಲ್ಲಿ ನೀಟಾಗಿ ಹೊಂದಿಸ್ಕೊಳ್ಳೋಕ್ಕೆ. ಇದೆಲ್ಲ ಮೆಟಲ್ಸ್ ಇದೆ, ಮೆಟಲ್ಸ್ದು ಪೈಪ್ಸ್ ಇದೆ. ಈ ಪೈಪ್ಸ್ ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಹಾಕ್ಬೋದು. ಇದು ಫೈಬರ್ದು ಪೈಪ್ಸ್ ಬರುತ್ತೆ, ಬಟ್ ನಾವು ಆರ್ಡರ್ ಮಾಡಬೇಕಾದ್ರೆ ನಮ್ಗೆ ಯಾವ ಥರ ಬೇಕು ನೋಡ್ಕೊಂಡ್ಬಿಟ್ಟು ನಾವು ಆರ್ಡರ್ ಮಾಡಬೇಕು. ನಾನಿಲ್ಲಿ ಮೆಟಲ್ದು ನೋಡ್ಕೊಂಡ್ಬಿಟ್ಟು ಆರ್ಡರ್ ಮಾಡಿದ್ದೆ. ಸೊ ಮೆಟಲ್ ಬಂದಿದ್ದು ಇದು ಚಿಕ್ಕ ಸೈಜು, ಮತ್ತು ಇದರಲ್ಲಿ ಇನ್ನೊಂದು ದೊಡ್ಡ ಸೈಜ್ದು ಇದೆ ಪೈಪ್ಸು. ನೋಡ್ತಾ ಇರ್ಬೋದು, ಚಿಕ್ಕ ಸೈಜು ಮತ್ತು ದೊಡ್ಡ ಸೈಜ್ ಎರಡೂ ತೋರಿಸ್ತಿದ್ದೀನಿ. ಚೆನ್ನಾಗಿ ಬಂದಿದೆ ಸೈಜು. ಅಂದರೆ ಸೈಡಲ್ಲಿ ಹಾಕೋಕ್ಕೆ ಚಿಕ್ಕ ಸೈಜ್ದು, ಆಮೇಲೆ ದೊಡ್ಡ ಸೈಜ್ದು ಶೀಟ್ ಅಂತ ಹೇಳಿ ಕೆಳಗಡೆ ಹಾಕೋಕ್ಕೆ ದೊಡ್ಡ ಸೈಜ್ದು ಪೈಪ್ಸ್ ಕೊಟ್ಟಿದ್ದಾರೆ. ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಇದೆ ಅಂತ. ಫ್ಯಾಬ್ರಿಕ್ ಇದು, ಸೈಡ್ಗೆಲ್ಲ ಫ್ಯಾಬ್ರಿಕ್ನ ನೀಟಾಗಿ ಹಾಕಿಬಿಟ್ಟು ಆಮೇಲೆ ಬಾಕ್ಸ್ ಥರ ಮಾಡಬೇಕು. ಇದು ಕೂಡ ಅಷ್ಟೇ, ಫ್ಯಾಬ್ರಿಕ್ ಕೂಡ ಚಿಕ್ಕ ಸೈಜು ಮತ್ತು ದೊಡ್ಡ ಸೈಜ್ದು ಫ್ಯಾಬ್ರಿಕ್ನ ಕೊಟ್ಟಿದ್ದಾರೆ. ಸೈಡ್ಗೆ ಚಿಕ್ಕ ಸೈಜ್ ಫ್ಯಾಬ್ರಿಕ್ನ ಹಾಕಬೇಕು, ಆಮೇಲೆ ಕೆಳಗಡೆ ದೊಡ್ಡ ಸೈಜ್ ಫ್ಯಾಬ್ರಿಕ್ ಕೊಟ್ಟಿದ್ದಾರೆ. ಈಗ ಮೆಟಲ್ ಇಟ್ಟು ತೋರಿಸ್ತಿದ್ದೀನಿ, ನೋಡ್ತಾ ಇರ್ಬೋದು. ಚಿಕ್ಕ ಸೈಜ್ದು ಇದೆಲ್ಲ ಕೆಳಗಡೆದಿದು. ಇದು ಚಿಕ್ಕ ಸೈಜ್ದು ತೋರಿಸ್ತೀನಿ ನೋಡಿ, ಚಿಕ್ಕ ಸೈಜ್ದು ಇದು ಸೈಡಿಗೆ ಹಾಕಿಬಿಟ್ಟು, ಅಂದರೆ ಇಲ್ಲಿ ಥರ ಹೋಲ್ ಕೊಟ್ಟಿರ್ತಾರೆ, ಈ ಥರ ಸ್ಟಿಚ್ ಮಾಡಿಬಿಟ್ಟು ಅವರೇನೆ. ಇದರಲ್ಲಿ ನಾವು ಮೆಟಲ್ನ ಹಾಕಿಬಿಟ್ಟು ಈಸಿಯಾಗಿ ಹಾಕ್ಬೋದು. ಚೆನ್ನಾಗಿದೆ. ಈ ಥರ ಎರಡು ಸೈಡನ್ನು ಕೊಟ್ಟಿದ್ದಾರೆ. ಎರಡು ಸೈಡ್ನು ಮೆಟಲ್ನ ಒಳಗಡೆ ಹಾಕಿಬಿಟ್ಟು ಆಮೇಲೆ ಆ ಕಂಟೈನರ್ಗೆ ಏನು ಹೋಲ್ ಕೊಟ್ಟಿದ್ದಾರಲ್ಲ ಅಲ್ಲಿ ನೀಟಾಗಿ ಜೋಡಿಸ್ತಾ ಹೋಗಬೇಕು. ಸೈಜ್ ಕೂಡ ಕರೆಕ್ಟಾಗಿ ಕೊಟ್ಟಿದ್ದಾರೆ ಫ್ಯಾಬ್ರಿಕ್ನು. ನೋಡ್ತಾ ಇರ್ಬೋದು. ನಾವು ಇದನ್ನು ನೀಟಾಗಿ ಜೋಡಿಸ್ಕೊಂಡು ಇದರಲ್ಲಿ ಬುಕ್ಸು ಅಥವಾ ಬಟ್ಟೆ ಏನಾದರೂ ಇಟ್ಕೋಬೋದು. ವೇಟ್ನು ಕೂಡ ಕ್ಯಾರಿ ಮಾಡುತ್ತೆ. ಇದು ಚೆನ್ನಾಗಿದೆ, ಬಟ್ಟೆನೂ ಕ್ವಾಲಿಟಿನೂ ಚೆನ್ನಾಗಿದೆ ಬಟ್ಟೆದು. ಇದು ಮೆಟಲ್ಸು ಮತ್ತು ಕಂಟೈನರು. ಇವಾಗ ತೋರಿಸ್ತೀನಿ ನಿಮಗೆ ನಾನು ಯಾವ ಥರ ಹಾಕಬೇಕು ಅಂತ ಹೇಳಿ. ಹೋಲ್ ಕೊಟ್ಟಿದ್ದಾರಲ್ವ, ಸೊ ಇದನ್ನು ನೀಟಾಗಿ ನಾವು ನೋಡ್ಕೊಂಬಿಟ್ಟು ಹಾಕೋಬೇಕು. ಪೈಪ್ಸ್ ತೊಗೊಂಡು ಜಸ್ಟ್ ಒಂದೇ ಕೈಯಲ್ಲಿ, ನಾನು ನೋಡ್ತಾ ಇರ್ಬೋದು ನೀವು, ಒಂದೇ ಕೈಯಿಂದ ಪ್ರೆಸ್ ಮಾಡಿ ಹಾಕ್ತಿದ್ದೀನಿ. ನೀಟಾಗಿ ಕುತ್ಕೋತಿದೆ, ಲೂಸ್ನೂ ಆಗಲ್ಲ, ಬಿದ್ದೋಗೋಲ್ಲ ಕೂಡ, ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಈ ಥರ ಎರಡು ಸೈಡು ಹೋಲ್ಗೆ ಹಾಕಿಬಿಡಬೇಕು ಪೈಪ್ಸ್ನ. ಈ ಥರ ಹಾಕಿಬಿಟ್ಟು ಇದ್ರೊಳಗಡೆ ಫ್ಯಾಬ್ರಿಕ್ನ ಹಾಕಿದರೆ ನೀಟಾಗಿ ಕುತ್ಕೊಳ್ಳುತ್ತೆ. 1 by 1 ಮೇಲೆ ಕೆಳಗೆ ಎಲ್ಲ ಹಾಕ್ತಾ ಹೋಗಬೇಕು. ಇವಾಗ ನೆಕ್ಸ್ಟು ಇನ್ನೊಂದು ಕಂಟೈನರ್ನ ಈ ಥರ ಮೇಲ್ಗಡೆ ಹಾಕಬೇಕು. ಇಲ್ಲಿ ಕೆಳಗಡೆನೂ ಹೋಲ್ ಕೊಟ್ಟಿರ್ತಾರೆ, ನೋಡ್ತಿರ್ಬೋದು, ತೋರಿಸ್ತಿದ್ದೀನಿ. ಇದನ್ನು ಈ ಪೈಪ್ಸ್ ಒಳಗಡೆ ಈ ಥರ ಪ್ರೆಸ್ ಮಾಡಿದರೆ ನೀಟಾಗಿ ಕುತ್ಕೊಳ್ಳುತ್ತೆ.
ಎರಡು ಸೈಡ್ನು ನೋಡ್ಕೊಂಡು ನೀಟಾಗಿ ಕೂತ್ಕೊಳ್ಳುತ್ತೆ. ಹಾಕಬೇಕಾದ್ರೆ ಕಟ್ ಆಗಲ್ಲ, ಏನೂ ಆಗಲ್ಲ. ಚೆನ್ನಾಗಿ ಕ್ವಾಲಿಟಿ ಅಂತೂ ಚೆನ್ನಾಗಿ ಕೊಟ್ಟಿದ್ದಾರೆ, ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯ್ತಿದೆ ಆ್ಯಕ್ಚುಲಿ. ನೋಡ್ತಿರ್ಬೋದು, ಇದಕ್ಕೆ ಫ್ಯಾಬ್ರಿಕ್ಕನ್ನು ಅಷ್ಟು ಹಾಕಿಬಿಟ್ಟು ಈ ಥರ ಹಾಕಿದರೆ ನೀಟಾಗಿ ಒಂದು ಈ ಥರ ಸೆಟ್ ಕೂತ್ಕೊಳ್ಳುತ್ತೆ. ಫ್ಯಾಬ್ರಿಕ್ ಕೂಡ ಕರೆಕ್ಟಾಗಿ ಸೈಜಲ್ಲೇ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ತೋರಿಸ್ತೀನಿ ನಿಮಗೆ ಹಾಕಿಬಿಟ್ಟು. ಇದು ನೋಡಿ, ಕರೆಕ್ಟಾಗಿ ಸೈಜ್ನು ಕೂಡ ಕರೆಕ್ಟಾಗೇ ಇದೆ, ನೀಟಾಗಿ ಸ್ಟಿಚ್ ಮಾಡಿದ್ದಾರೆ. ಈ ಥರ ನಾನು ಆಲ್ರೆಡಿ ಮೆಟಲ್ನ ಹಾಕಿಬಿಟ್ಟು ಅದಾದಮೇಲೆ ಕಂಟೈನರ್ ಒಳಗಡೆ ಹಾಕ್ತಿದ್ದೀನಿ. ಈಸಿಯಾಗಿ ನಮ್ಗೆ ಹಾಕೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ನಿಮ್ಗೆ ಹೇಗೆ ಈಸಿ ಆಗುತ್ತೆ ಆ ಥರ ಮಾಡ್ಬೋದು. ನಾನು ಇಲ್ಲಿ ಫ್ಯಾಬ್ರಿಕ್ ಒಳಗಡೆ ಫಸ್ಟು ಪೈಪ್ಸ್ನ ಹಾಕಿಬಿಟ್ಟು ಅದಾದಮೇಲೆ ಕಂಟೈನರ್ ಒಳಗಡೆ ಹಾಕ್ತಿದ್ದೀನಿ. ಸೊ ಈಸಿಯಾಗಿ ಕೂತ್ಕೊಳ್ಳುತ್ತೆ, ನೋಡ್ತಿರ್ಬೋದು. ಸೊ ಇದನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ಹಾಕ್ತಾ ಹೋಗಬೇಕು. ಇದ್ರ ಮೇಲ್ಗಡೆ ಮತ್ತೆ ಕಂಟೈನರ್ನ ಹಾಕಿಬಿಟ್ಟು ತೋರಿಸ್ತೀನಿ. ಸೊ ಇದ್ರ ಮೇಲ್ಗಡೆ ಈ ಥರ ಇದನ್ನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ರೆಡಿ ಮಾಡ್ಕೋಬೇಕು. ಇವಾಗ ತೋರಿಸ್ತಿದ್ದೀನಿ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿರೋದನ್ನ. ಈ ಥರ ರೆಡಿ ಮಾಡ್ಕೊಂಡಿದ್ರೆ ಬೇಗ ಬೇಗ ಆಗುತ್ತೆ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ತೋರಿಸ್ತೀನಿ ಹಾಕ್ಬಿಟ್ಟು ಯಾವ ಥರ ಅಂತ ಹೇಳಿ. ಸೊ ನೋಡ್ತಿರ್ಬೋದು, ಇವಾಗ ನಾನು ಒಂದು ಬಾಕ್ಸ್ ಆಗೋ ಥರ ಹಾಫ್ನ ರೆಡಿ ಮಾಡಿದ್ದೀನಿ. ಸೊ ಈ ಥರ ಕೆಳಗಡೆ ಶೀಟ್ದು, ಇದು ದೊಡ್ಡ ಶೀಟ್ ಇದೆಯಲ್ಲ, ಇದು ಫ್ಯಾಬ್ರಿಕ್ಕು. ಸೊ ಇದನ್ನು ಇದು ಇನ್ನೊಂದು ಏನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಈ ಬಾಕ್ಸ್ ಒಳಗಡೆ ಈ ಥರ ಹೋಲ್ಸ್ ಇದೆಯಲ್ಲ, ನೀಟಾಗಿ ಇದ್ರೊಳಗಡೆ ಹಾಕಬೇಕು. ಸೊ ಇದನ್ನು ನಾನಿವಾಗ ಜೋಡಿಸಿದ್ದೀನಿ, ಗಟ್ಟಿಯಾಗಿ ಚೆನ್ನಾಗಿ ಕೂತ್ಕೊಂಡಿದೆ, ಏನೂ ಅಲ್ಲಾಡಲ್ಲ. ನೋಡ್ತಿರ್ಬೋದು, ನೀಟಾಗಿ ಹೋಲೆಲ್ಲ ಕರೆಕ್ಟಾಗಿ ಹಾಕಿಬಿಟ್ಟಿದ್ದೀನಿ. ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಹಾಕಬೇಕು, ಇಲ್ಲಾಂದರೆ ಲೂಸ್ ಆಗಿಬಿಟ್ಟು ಪಟ್ ಅಂತ ಬಿಟ್ಕೊಂಡು ಬಿಡೋ ಚಾನ್ಸಸ್ ಇರುತ್ತೆ. ಸೊ ಇದ್ರ ಮೇಲ್ಗಡೆ ಮತ್ತೆ ಕೆಳಗಡೆ ಶೀಟ್ ಈ ಥರ ಹಾಕಿದ್ದೀವಲ್ಲ ಇದ್ರ ಮೇಲ್ಗಡೆ ಹಾಕಬೇಕು. ಅದಾದಮೇಲೆ ಮಿಡಲಲ್ಲಿ ಇದೇ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಬೇಕು. ತೋರಿಸ್ತೀನಿ ನಿಮಗೆ. ಇವಾಗ ನೋಡ್ತಿರ್ಬೋದು, ನಾನು ರೆಡಿ ಮಾಡ್ತಾ ಇದ್ದೀನಿ, ತೋರಿಸ್ತಿದ್ದೀನಿ. ಈ ಥರ ಹಾಕಿಬಿಟ್ಟು ಸೊ ಎರಡು ಪೈಪ್ಸ್ ಏನಿದೆಯಲ್ಲ ಕೆಳಗಡೆ ಅದೇ ಥರ ಉಳ್ಕೊಳ್ಳುತ್ತೆ. ಫ್ಯಾಬ್ರಿಕ್ದು ಸೈಡ್ ಎರಡು ಏನಿದೆಯಲ್ಲ ಅದನ್ನ ಫ್ಯಾಬ್ರಿಕ್ ಒಳಗಡೆ ಹಾಕಬೇಕು. ಸೊ ನೋಡ್ತಿರ್ಬೋದು, ನಾನಿವಾಗ 3 ಸ್ಟೆಪ್ ಆಗೋಷ್ಟು ಜೋಡಿಸ್ಕೊಂಡಿದ್ದೀನಿ. ಸೊ ಇದ್ರ ಮೇಲ್ಗಡೆ ಮತ್ತೆ ಜೋಡಿಸ್ಬಿಟ್ಟು ತೋರಿಸ್ತಿದ್ದೀನಿ ನೋಡಿ. ಇದು ಕಂಪ್ಲೀಟಾಗಿ ರೆಡಿಯಾಗಿದೆ. ಇವಾಗ ನೀಟಾಗಿ ನನ್ನ ಫುಲ್ ಫಿಟ್ಟಾಗಿ ನೀಟಾಗಿ ಹಾಕಿದ್ದೀನಿ. ಸೊ ಹಾಕಬೇಕಾದ್ರೆ ಒಂದು ಸ್ವಲ್ಪ ನೋಡಿಕೊಂಡು ಹಾಕಬೇಕು, ಯಾಕಂದರೆ ಸ್ವಲ್ಪ ಗಟ್ಟಿಯಾಗಿ ಕೂತ್ಕೊಳ್ಳೋ ಥರ ನೋಡ್ಕೊಂಡು ಹಾಕಿದರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ಪಟ್ ಅಂತ ಹೇಳಿ ಅಲ್ಲಿಂದಲೇ ಲೂಸಾಗಿ ಬಿಚ್ಚಿಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಮೆಟಲ್ ಏನಿದೆಯಲ್ಲ, ಮೆಟಲ್ ಮೇಲ್ಗಡೆ ವೇಟ್ ಕೂಡ ಹಿಡಿಯುತ್ತೆ. ಮೆಟಲ್ ಕೂಡ ತುಂಬ ಗಟ್ಟಿ ಇದೆ, ಚೆನ್ನಾಗಿದೆ. ಇದ್ರ ಮೇಲ್ಗಡೆ ಬಟ್ಟೆ ಅಥವಾ ನಾವು ಬುಕ್ಸು, ನಮಗೆ ಯಾವುದಾದ್ರೂ ಐಟಮ್ಸ್ ಇದ್ದರೆ ವೇಟೆಡ್ ಕೂಡ ಇದು ಆರಾಮಾಗಿ ಕ್ಯಾರಿ ಮಾಡುತ್ತೆ. ನಾನು ಇದನ್ನ ಬಟ್ಟೆ ಹಾಕಿಡಬೇಕು ಅಂತ ಹೇಳಿನೇ ತೆಕ್ಕೊಂಡಿರೋದು ಆ್ಯಕ್ಚುಲಿ. ಇವಾಗ ತೋರಿಸ್ತೀನಿ ನಿಮಗೆ ನಾನು ಯಾವ ಥರ ಬಟ್ಟೆನೂ ಕೂಡ ಹಾಕಿಟ್ಟಿದ್ದೀನಿ ಅಂತ ಹೇಳಿ. ಸೊ ನೋಡ್ತಿರ್ಬೋದು, ಬಟ್ಟೆ ಎಲ್ಲ ನಾನು ಮಡಚಿಟ್ಟಿದ್ದೀನಿ, ಇನ್ನೂ ಇಡಬೇಕು. ಸ್ಪೇಸ್ ತುಂಬ ಇದೆ ಇನ್ನು. ನೀವು ಕೂಡ ತರಿಸ್ಕೊಂಡು ಯೂಸ್ ಮಾಡ್ಕೊಳ್ಳಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್.